ಟೊಮೊಟೊ ಬೆಲೆ ಸಡನ್ ಆಗಿ ಹೆಚ್ಚಿಗೆ ಆಗಿದೆ. 1 ಕೆಜಿಗೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. 15 ದಿವಸದ ಹಿಂದೆ 10 ರೂಪಾಯಿ ಕೆಜಿ 5 ರೂಪಾಯಿ ಕೆಜಿ ಆ ತರ ಕೊಟ್ಟಿರೋದು ಉಂಟು. ಟೊಮೊಟೊ ಬೆಳೆದಂತ ರೈತರು ಲಕ್ಷ ಗಟ್ಲೆ ದುಡ್ದಿರೋರು ಇದ್ದಾರೆ, ಲಕ್ಷ ಗಟ್ಲೆ ಲಾಸ್ ಮಾಡ್ಕೊಂಡವರು ಇದ್ದಾರೆ. ಎಷ್ಟೋ ಜನ ರೈತರು ಎಷ್ಟು ಕಷ್ಟಪಟ್ಟು, ಅದರಲ್ಲೂ ಈ ಬೇಸಿಗೆಯಲ್ಲಿ ನೀರನ್ನ ಪೂರೈಕೆ ಮಾಡಿ, ನೀರಿನ ಪೂರೈಕೆ ಇಷ್ಟು ಕಷ್ಟ ಅಂತ ಯಾವ ರೈತರಿಗೂ ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಯುದ್ಧದ ಎಫೆಕ್ಟ್ ಏನೇನಾಗಿದೆ ಅಂದ್ರೆ ಹೋಟೆಲ್ ಉದ್ಯಮನ ಬ್ರೇಕ್ ಮಾಡ್ತು. ಏಕೆಂದ್ರೆ ಸಿಲಿಂಡರ್ ಬರ್ತಾ ಇಲ್ಲ. ಈಗ ಅಡಿಗೆ ಮಾಡಕ್ಕೆ ಎಲ್ಲ ತರಕಾರಿಗಳೆಲ್ಲ ಬೇಕು. ಜಾಸ್ತಿ ತರಕಾರಿ ಎಲ್ಲ ತಗೊಳ್ಳೋದು ಅಂದ್ರೆ ಹೋಟೆಲ್ ಉದ್ಯಮಗಳು. 15 ಕೆಜಿ ಟೊಮೊಟೊ ಬಾಕ್ಸ್ಗೆ ಇವಾಗ 250ರಿಂದ 450 ತನಕ ಇದೆ. ಈಗ ನಾನು ಈ ಬೆಳೆ ಹಾಕಿದೆ ಅಂತಂದ್ರೆ 3 ತಿಂಗಳಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಆಗ್ಬೋದು. ಡಿಸೆಂಬರ್ ಇಂದ ಜನವರಿ ಏನಿದೆಯಲ್ಲ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಬೆಲೆ ತುಂಬಾನೇ ಕಡಿಮೆ ಇರುತ್ತೆ. ಎಸ್ಪೆಷಲಿ ಟೊಮೊಟೊ. ಈಗ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಈ 3 ಕಡೆಯಿಂದನೂ ಕೂಡ ಕೋಲಾರ ಮಾರ್ಕೆಟ್ಗೆ ಟೊಮೊಟೊ ಬರುತ್ತೆ. ಅಂದ್ರೆ ನಾವು ಕರ್ನಾಟಕದವರು ಮಾರ್ಚಲ್ಲಿ ನಾಟಿ ಮಾಡ್ತೀವಿ. ಮಾರ್ಚಲ್ಲಿ ನಾಟಿ ಮಾಡಿದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಮಾರ್ಕೆಟಿಗೆ ತಗೊಂಬರಂಗಾಗುತ್ತೆ. ಹಿಂಗೇನಾದ್ರೂ ಅವ್ರು ಬೆಳೀತಿಲ್ಲ ಅಂತ ಗೊತ್ತಾದಾಗ ನಾವು ನಮ್ಮ ಕರ್ನಾಟಕದಿಂದ ಟೊಮೊಟೊವನ್ನ ತಮಿಳ್ನಾಡಿಗೆ ಅಥವಾ ಆಂಧ್ರವೂ ಕೂಡ ತಗೊಂಡು ಹೋಗ್ಬೋದು. ಅಲ್ಲಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಕರ್ನಾಟಕದಲ್ಲಿ ಒಳ್ಳೆ ಸೀಸನ್ ಟೊಮೊಟೊ ಹಾಕೋಕ್ಕೆ ಅಂತ ಕೇಳಿದ್ರೆ ಮಾರ್ಚ್ ಇಂದ ಏಪ್ರಿಲ್ ತಿಂಗಳು. ಈ ತಿಂಗಳು ಒಳ್ಳೆ ಸೀಸನ್. 1000 ತನಕನೂ 1000 ರೂಪಾಯಿ ಬಾಕ್ಸ್ ತನಕ ಸಿಗ್ತವೆ ಅಂತ ನಾನು ಹೇಳಕ್ಕಾಗಲ್ಲ. 400-500 ರೂಪಾಯಿಗಂತೂ ಮೋಸ ಇಲ್ಲ, ಆರಾಮ ಸಿಗುತ್ತೆ. ಈಗ ನಮ್ಮ ಹತ್ರ 2 ಎಕರೆ ಹೊಲ ಇರುತ್ತೆ ಅನ್ಕೊಳ್ಳಿ. ಸೊ ಅಟ್ ಎ ಟೈಮ್ 2 ಎಕರೆನೂ ಟೊಮೊಟೊ ಹಾಕೋ ಬದ್ಲಿ ಬ್ಯಾಚ್ ವೈಸ್ ಮಾಡ್ಕೋಬೇಕು. ಇಲ್ಲಿ ಈ 1 ಎಕರೆಯಲ್ಲಿ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ 1 ಎಕರೆಲ್ಲಾದ್ರೂ ಸಿಗುತ್ತೆ. ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಟೊಮೊಟೊ ಬೆಲೆ ಸಡನ್ ಆಗಿ ಹೆಚ್ಚಿಗೆ ಆಗಿದೆ. ಸೊ ಇವಾಗೆಲ್ಲ ನೀವು ಮಾರ್ಕೆಟಿಗೆ ಹೋಗ್ಬೋದು. ಸೊ 1 ಕೆಜಿಗೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಸೊ ಆ ಥರ ಸಡನ್ ಆಗಿ ಯಾಕೆ ರೇಟ್ ಹೆಚ್ಚಿಗೆ ಆಯಿತು? ಈಗ 1 ತಿಂಗಳು ಅಥವಾ 1.5 ತಿಂಗಳ ಹಿಂದೆ ಯಾಕೆ, ಅಷ್ಟು ದಿನ ಬೇಡ, 15 ದಿವಸದ ಹಿಂದೆ 10 ರೂಪಾಯಿ ಕೆಜಿ 5 ರೂಪಾಯಿ ಕೆಜಿ ಆ ಥರ ಕೊಟ್ಟಿರೋದು ಉಂಟು. ಸೊ ಹಂಗಾಗಿ ಇಷ್ಟು ಕಡಿಮೆ ರೇಟ್ ಇದ್ದಂತಹ ಟೊಮೊಟೊ ಸಡನ್ ಆಗಿ ಯಾಕೆ ಜಾಸ್ತಿ ಆಯಿತು ಅಂತ ತುಂಬಾ ಜನದ ತಲೆಯಲ್ಲಿ ಪ್ರಶ್ನೆ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಬೆಳೆದಂತ ರೈತರು ಲಕ್ಷ ಗಟ್ಲೆ ದುಡ್ದಿರೋರು ಇದ್ದಾರೆ, ಲಕ್ಷ ಗಟ್ಲೆ ಲಾಸ್ ಮಾಡ್ಕೊಂಡವರು ಇದ್ದಾರೆ. ಆಯ್ತಾ? ಸೊ ಎರಡನ್ನೂ ಕೂಡ ಈಕ್ವಲ್ ಆಗಿ ನೋಡಿರೋ ಒಂದು ರೈತರು ಕೂಡ ಇದ್ದಾರೆ. ಸೊ ಈಗ ಸಡನ್ ಆಗಿ ರೇಟು ಜಾಸ್ತಿ ಆಗಿರೋದು ನಮ್ಮ ಒಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ನಮಗೂ ಕೂಡ ಖುಷಿ ವಿಷಯನೇ ಇದು. ಎಷ್ಟೋ ಜನ ರೈತರು ಎಷ್ಟು ಕಷ್ಟಪಟ್ಟು, ಅದರಲ್ಲೂ ಈ ಬೇಸಿಗೆಯಲ್ಲಿ ನೀರನ್ನ ಪೂರೈಕೆ ಮಾಡಿ, ನೀರಿನ ಪೂರೈಕೆ ಇಷ್ಟು ಕಷ್ಟ ಅಂತ ಯಾವ ರೈತರಿಗೂ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ನೀರಿನ ಪೂರೈಕೆ ಈ ಬೇಸಿಗೆಯಲ್ಲಿ ಟೊಮೊಟೊ ಗಿಡಗಳಿಗೆ ಉಣಿಸಿ ಅವನ್ನ ಬೆಳೆಸಿ ಪೋಷಣೆ ಮಾಡಿಬಿಟ್ಟು ಹಣ್ಣಂತಕ್ಕೆ ಬಂದಾಗ ರೇಟೇ ಇಲ್ಲ ಅಂದಾಗ ರೈತ ಏನು ಮಾಡಬೇಕು ಅಲ್ವಾ? ಸೊ ಹಂಗಾಗಿ ಈ ಸಲ ರೇಟು ಸಖತ್ತಾಗಿ ಬಂದಿದೆ. ಸೊ ರೈತರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಯಾಕೆ ಜಾಸ್ತಿ ಆಯಿತು ಅಂತ ನೋಡ್ತಾ ಹೋಗೋಣ. ಸೊ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರ ಒಂದು ಎಫೆಕ್ಟು ನಮ್ಮ ಭಾರತಕ್ಕೂ ಕೂಡ ತಟ್ಟಿತ್ತು. ಸೊ ಭಾರತದಲ್ಲಿ ಹೋಟೆಲ್ ಉದ್ಯಮಗಳಿಗೆ ಫುಲ್ ಬ್ರೇಕ್ ಬಿತ್ತು. ಯಾಕೆ ಅಂದರೆ ಸಿಲಿಂಡರ್ನ ಎಕ್ಸ್ಪೋರ್ಟ್ ಮಾಡೋರು ಯಾರು ಇರಲಿಲ್ಲ. ಸೊ ಹಂಗಾಗಿ ಹೋಟೆಲ್ ಉದ್ಯಮ ಫುಲ್ಲು ಕೆಳಮುಖ ಮಾಡ್ತು. ಜೊತೆಗೆ ಕೃಷಿ ಕ್ಷೇತ್ರಕ್ಕೂ ಕೂಡ ಬಿಸಿ ತಟ್ಟಿತು. ಸೊ ಸದ್ಯಕ್ಕೆ ಯುದ್ಧದ ವಿರಾಮ ನೀಡಿರೋದ್ರಿಂದ ನಮ್ಮ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾಕೆ ಅಂದರೆ ಈ ಒಂದು ಯುದ್ಧದ ವಿರಾಮ ಟೊಮೊಟೊ ರೇಟು ಸಡನ್ ಆಗಿ ಹೆಚ್ಚಿಗೆ ಆಗಿರೋಕ್ಕೆ ಕಾರಣ ಆಯಿತು. ಯಾಕೆಂದ್ರೆ ಈಗ ಯುದ್ಧದ ಎಫೆಕ್ಟು ಏನೇನಾಗಿದೆ ಅಂದರೆ ಹೋಟೆಲ್ ಉದ್ಯಮನ ಬ್ರೇಕ್ ಮಾಡ್ತು. ಏಕೆಂದರೆ ಸಿಲಿಂಡರ್ ಬರ್ತಾ ಇಲ್ಲ. ಈಗ ಅಡಿಗೆ ಮಾಡೋಕ್ಕೆ ಎಲ್ಲ ತರಕಾರಿಗಳೆಲ್ಲ ಬೇಕು. ಜಾಸ್ತಿ ತರಕಾರಿ ಎಲ್ಲ ತಗೊಳ್ಳೋದು ಅಂದರೆ ಹೋಟೆಲ್ ಉದ್ಯಮಿಗಳು. ಈಗ ಹೋಟೆಲ್ ಉದ್ಯಮಿಗಳು ತರಕಾರಿನ ಸರಿಯಾಗಿ ತಗೊಳ್ಳಿಲ್ಲ, ಉದ್ಯಮನೇ ಮಾಡ್ತಾ ಇಲ್ಲ ಅಂತ ಅಂದಾಗ ತರಕಾರಿ ಬೆಲೆಗಳಿಗೆ ಕಡಿಮೆ ರೇಟು ಬಂದೋಯ್ತು. ಹಾಗಾಗಿ ತರಕಾರಿಗಳನ್ನು ರೇಟು ಕೂಡ ಫುಲ್ ಇಳಿಮುಖನೇ ಆಗೋಯ್ತು. ಸೊ ಹಾಗಾಗಿ ರೇಟ್ ಕೇಳೋಂಗಿರಲಿಲ್ಲ ಯಾರು. ಬರೀ ನಾವು ಮನೆಗಾದ್ರೆ 1 ಕೆಜಿ ಅಥವಾ 1.5 ಕೆಜಿ ತೊಗೊಂಡ್ರೆ ಆರಾಮಾಗಿ 10 ದಿವಸ ಆಗ್ಬಿಡುತ್ತೆ.
ಸೊ ಈಗ ಅವ್ರಂಗಲ್ಲ ಹೋಟೆಲ್ನವರು ಒಂದಿನಕ್ಕೆ ಹತ್ತತ್ರ ಒಂದು 10-20 kg 30 kg ಈ ಥರ ಬಲ್ಕ್ ಆಗಿ ತೊಗೊತಾರೆ. ಸೊ ಹಂಗಾಗಿ ರೈತರಿಗೂ ಕೂಡ ಚೆನ್ನಾಗಿ ದುಡ್ಡು ಬರ್ತಾ ಇತ್ತು. ಸೊ ರೇಟು ಕೂಡ ತರಕಾರಿಗಳೆಲ್ಲ ಚೆನ್ನಾಗಿದ್ದು. ಬಟ್ ಈಗ ಹಾಗಾಗಿಲ್ಲ. ಯಾವಾಗ ಯುದ್ಧದ ವಿರಾಮ ನಿಲ್ತಲ್ವಾ, ಸೊ ಆರಾಮಾಗಿ ಸಿಲಿಂಡರ್ ಎಲ್ಲ ಬರೋಕ್ಕೆ ಶುರು ಆಯಿತು. ಸೊ ಈಗ ಯಾವಾಗ ಯುದ್ಧದ ವಿರಾಮ ನಿಲ್ತು ತರಕಾರಿಗಳೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಒಂದು ಕೆಂಪು ಸುಂದರಿ ಟೊಮೊಟೊಗೆ ಒಳ್ಳೆಯ ರೇಟ್ ಬಂದಿದೆ. ಸೊ ರೈತರ ಮುಖದಲ್ಲಿ ಮಂದಹಾಸನೂ ಕೂಡ ಮೂಡಿದೆ. ಸೊ ಸದ್ಯಕ್ಕೆ ನಮ್ಮಲ್ಲಿ ತುಂಬ ದೊಡ್ಡ ವ್ಯವಹಾರ ಆಗೋದು ಟೊಮೊಟೊ ವ್ಯವಹಾರ ಅಂತ ಅಂದರೆ ಕೋಲಾರದಲ್ಲಿ. ಕೋಲಾರ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ನಡೆಯುತ್ತೆ. ಒಳ್ಳೆ ಅಂದರೆ ಅಲ್ಲೇ ಎಕ್ಸ್ಪೋರ್ಟ್ ಎಲ್ಲ ಆಗೋದು, ಇಲ್ಲಿಂದನೇ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಆಗೋದು ಕೋಲಾರ ಮಾರ್ಕೆಟಲ್ಲೇ. ಸೊ ಈಗ ಕೋಲಾರ ಮಾರ್ಕೆಟಲ್ಲಿ ಟೊಮೊಟೊ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಇವಾಗ ಒಂದು ಬಾಕ್ಸ್ ಇರುತ್ತಲ್ಲ, ಆ ಒಂದು ಟೊಮೊಟೊ ಬಾಕ್ಸು 15 kg ಇರ್ತದೆ. 15 kg ಟೊಮೊಟೊ ಬಾಕ್ಸ್ಗೆ ಇವಾಗ 250 450 ತನಕ ಇದೆ. ಆಯಿತಾ? ಇದೇ 15 kg ಬಾಕ್ಸು ಈಗ ಒಂದು 15 ದಿನದ ಹಿಂದೆ ಅಥವಾ ಒಂದು ತಿಂಗಳ ಹಿಂದೆ 20-200 ರೂಪಾಯಿ ಬಾಕ್ಸ್ ಇತ್ತು. ಸೊ ಇಲ್ಲಿಂದ ಎಲ್ಲಿಗೆ ಅಲ್ವಾ? ಸೊ ಹಂಗಾಗಿ ಜನಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ತುಂಬ ಜನದ ರೈತಲ್ಲಿ ಯಾರೆಲ್ಲ ಟೊಮೊಟೊ ಹಾಕಿಲ್ವಲ್ಲ ಅವ್ರ ತಲೆಯಲ್ಲಿ ಇವಾಗ ಬರೋದು, ಇವ್ರ ರೇಟ್ ಜಾಸ್ತಿ ಆಗಿದೆ ನಾನು ಹಾಕಿಲ್ವಲ್ಲ ಅಂತಂದು ತುಂಬ ಇದಾಗ್ಬಿಟ್ಟು ಸಡನ್ನಾಗಿ ಹಾಕೋಕ್ಕೆ ಎಲ್ಲ ತಯಾರು ಮಾಡ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ ರೇಟ್ ಇದ್ದಾಗ ಹಾಕೋದಲ್ಲ, ರೇಟ್ ಇಲ್ದಾಗ ಹಾಕೋದು ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ಆಲ್ಮೋಸ್ಟ್ ರೈತರು ಏನು ಮಾಡ್ತಾರೆ ಅಂದರೆ ಯಾರೋ ಪಕ್ಕದ ಹೊಲದವ್ರು ಹಾಕಿರ್ತಾರೆ, ಅವ್ರಿಗೆ ಒಳ್ಳೆ ರೇಟ್ ಸಿಕ್ಕಿರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಇವ್ರು ಹಾಕೋದು. ಅದೇನಾಗ್ಬಿಡುತ್ತೆ ಅಂತ ಅಂದರೆ ವಾತಾವರಣಕ್ಕೆ ಆ ಟೈಮಲ್ಲಿ ಅವ್ರಿಗೆ ರೇಟ್ ಸಿಕ್ಕಿರುತ್ತೆ, ಬಟ್ ನಿಮಗೆ ಸಿಗಬೇಕು ಅಂತ ಏನೂ ಇಲ್ಲ, ಸಿಗದೇನೂ ಕೂಡ ಇರ್ಬೋದು ಅಲ್ವಾ? ಸೊ ಹಂಗಾಗಿ ಅದು ಬೇರೆ. ಈಗ ಬೇಸಿಗೆ ಕಾಲ, ನೀರಿನ ಪೂರೈಕೆ ನಮ್ಮ ಈಗ ಕರುನಾಡಲ್ಲಿ ತುಂಬ ಬೇಸಿಗೆ ಇರೋದ್ರಿಂದ ಸೊ ಟೊಮೊಟೊನ ಬೆಳೆಯೋದು ಸ್ವಲ್ಪ ಕಷ್ಟನೇ. ಈಗ ನೀರಿನ ಪೂರೈಕೆ ಇದ್ದರೆ ಓಕೆ, ಒಳ್ಳೆ ಬೋರ್ವೆಲ್ ಇತ್ತು, ಚೆನ್ನಾಗಿ ನೀರು ಬರ್ತಿದೆ ಅಂತ ಅಂದರೆ ನೀವು ಹಾಕ್ಬೋದು. ಬಟ್ ಅದ್ರ ಬಿಟ್ಟು ಬೇರೆನೂ ಕೂಡ ಇದ್ದಾವೆ, ಅದ್ರ ಜೊತೆ ಅಡಿಕೆ ಇದೆ, ತೆಂಗು ಇದೆ, ಅದಕ್ಕೂ ನೀರು ಉಣಿಸ್ಬಿಟ್ಟು ಇವಕ್ಕೂ ನೀರು ಉಣಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀರಿನ ಪೂರೈಕೆ ಒಂದೇ ದಿನಕ್ಕೆ ಯಾವ ಥರ ಆಗ್ಬಿಡುತ್ತೆ ಅಂತ ಗೊತ್ತು, ಫುಲ್ ಡ್ರೈ ಆಗಿಬಿಡುತ್ತೆ. ನೀವು ಎಷ್ಟು ನೀರು ಬಿಟ್ರು, ಬೆಳಗ್ಗೆ ನೀರು ಬಿಟ್ಟು ಹೋಗಿರ್ತೀರ, ಸಂಜೆ ಬಂದು ನೋಡೋ ಅಷ್ಟೊತ್ತಿಗೆ ಫುಲ್ ಡ್ರೈ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸೊ ಏನಂದರೆ ವಾತಾವರಣ ನೋಡಿಬಿಟ್ಟು ಹಾಕಬೇಕು. ಮತ್ತು ಇವಾಗ ಏನಿದೆ ರೇಟು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಅನಾಲಿಸಿಸ್ ನೀವೇ ಮೈಂಡಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಟೊಮೊಟೊ ಹಾಕಿದರೆ ಈಗ ಅದು ಬರೋಕ್ಕೆ 3 ತಿಂಗಳು ಬೇಕು. ನಾನು ಜನವರಿಲಿ ಟೊಮೊಟೊ ಹಾಕಿದೆ ಅಂದರೆ ಮಾರ್ಚಿಗೆ ಅದು ಟೊಮೊಟೊ ಹರಿಯಕ್ಕೆ ಬರುತ್ತೆ. ಸೊ ನಾವು ಅನಾಲಿಸಿಸ್ ಮಾಡಬೇಕು. ಸೊ ಯಾವ ಥರ ನಡೀತಿದೆ ಮಾರ್ಕೆಟಿಂಗ್ ತಿಳ್ಕೊಬೇಕು, ಯಾವ ರೀತಿಯಾಗಿ ರೇಟ್ ಬರುತ್ತೆ, ಮುಂದೆ ಏನಾಗ್ಬೋದು. ಸೊ ಇವಾಗ ಬ್ರೇಕ್ ಕೊಟ್ಟಿದೆ, ಮತ್ತೆ ಯುದ್ಧ ಶುರು ಆಗಬಹುದು, ಹೇಳಕ್ಕೆ ಬರಲ್ಲ. ಈಗೇನೋ ಬ್ರೇಕ್ ಕೊಟ್ಟಿದ್ದಾರೆ, ಹಂಗಾಗಿ ನಮಗೆ ತರಕಾರಿಗಳ ರೇಟ್ ಹಂಗೆ ಸ್ವಲ್ಪ ಎದ್ದಾಳ್ತಿದ್ದಾವೆ ರೇಟು. ಸೊ ಮುಂದೆ ಮತ್ತೆ ಯುದ್ಧ ಶುರು ಮಾಡಿದ್ರೆ ಮತ್ತೆ ನಿಲ್ಲಬಹುದು ಅಲ್ವಾ? ಸೊ ಅದನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ರೈತರು ಕೇವಲ ಬೆಳೆಯೋದಷ್ಟೇ ಅಲ್ಲ, ಸ್ವಲ್ಪ ಯೋಚನೆನೂ ಕೂಡ ಮಾಡಬೇಕು. ಸೊ ಈಗ ನಾನು ಈ ಬೆಳೆ ಹಾಕಿದೆ ಅಂತಂದರೆ 3 ತಿಂಗಳಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಆಗ್ಬೋದು, ಮಾರ್ಕೆಟಲ್ಲೂ ಹೋಗ್ಬಿಟ್ಟು ನೀವು ಒಂದು ರೌಂಡು ತಿಳ್ಕೊಂಬರ್ಬೇಕು ಯಾವ ರೀತಿ ಇದೆ ಮಾರ್ಕೆಟಿಂಗ್, ಏನಾಗ್ಬೋದು. ಸೊ ಇದೊಂಥರ ಕೇವಲ ಹೊಲದಲ್ಲಿ ಸುಮ್ಮನೆ ಮಾಡೋದಷ್ಟೇ ಅಲ್ಲ, ಜೊತೆಗೆ ಮಾರ್ಕೆಟಿಂಗ್ ತಿಳ್ಕೊಂಡ್ರೆ ಮಾತ್ರ ರೈತರು ಬುದ್ಧಿವಂತರಾಗಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅನಿಸಿಕೆ. ಎಕ್ಸಾಂಪಲ್ ಏನಂದ್ರೆ ನಮ್ಮ ತಂದೆದೇ ಹೇಳ್ತಿರೋದು. ಅವರು ಹೊಲದಲ್ಲಿ ತುಂಬ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಬಟ್ ಅವ್ರಿಗೆ ವ್ಯವಹಾರ ಹೊರಗಿಂದು ಮಾರ್ಕೆಟ್ದು ವ್ಯವಹಾರ ಅಷ್ಟು ಗೊತ್ತಿಲ್ಲ, ಮಾರುಕಟ್ಟೆ ವ್ಯವಹಾರ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಸುಮ್ಮನೆ ಹಾಕಬೇಕು ಅಂತ ಹಾಕ್ತಾರೆ ಅವರು. ಅವ್ರಿಗೆ ನಮ್ಮ ತಂದೆಗೆ ಟೊಮೊಟೊದಲ್ಲಿ ಒಳ್ಳೆ ದುಡ್ಡು ಸಿಕ್ಕಿದೆ, ನನಗೆ ಯಾವಾಗೂ ಸಿಕ್ಕಿಲ್ಲ ಅಂತ ಹೇಳಲ್ಲ, ಸಿಕ್ಕಿದೆ ಚೆನ್ನಾಗಿ. ಆದರೆ ಯಾವಾಗೂ ಸಿಕ್ಕೇ ಇದೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಒಂದು 3-4 ಸಲ ಕೊಟ್ಟಿದೆ ಕೈನ. ಯಾಕೆಂದರೆ ಬೆಳೆದಾಗ ಫುಲ್ ತಗೊಂಡೋಗಿ ಹೊರಗಡೆ ಚೆಲ್ಲಿದ್ದು ಉಂಟು, ಮತ್ತು ದನಗಳನ್ನು ಕೂಡಿರೋದು ಉಂಟು. ಸೊ ಒಂದೊಂದು ಸಲ ಒಳ್ಳೆ ಚಾಕ್ಪಟ್ಟು ಒಳ್ಳೆ ಲಕ್ಷ ಏಳಿಸಿರೋದು ಉಂಟು. ಸೊ ಎಲ್ಲ ಥರದ ಕಷ್ಟನೂ ಕೂಡ ನಮ್ಮ ತಂದೆ ಅನುಭವಿಸಿದ್ದಾರೆ. ಅವರು ಮಾರುಕಟ್ಟೆ ವ್ಯವಹಾರ ಅವ್ರಿಗೆ ಗೊತ್ತಿಲ್ಲ. ಹೌದಾ, ಹಾಕೋಣ, ಸರಿ ಹಾಕೋಣ. ಅವರು ನಮ್ಮ ತಂದೆ ಕೇಳೋದು ಅಂದರೆ ಏನು ದಲ್ಲಾಳಿಗಳಿರ್ತಾರಲ್ಲ ಮಾರುಕಟ್ಟೆಯಲ್ಲಿ ಟೊಮೊಟೊ ವ್ಯವಹಾರ ಮಾಡೋರು, ಅವ್ರಿಗೆ ಕೇಳ್ತಾರೆ, ಹಾಕೋಣ, ನೀವು ಹಾಕು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಅವ್ರಿಗೇನು ಬರುತ್ತೆ ಹಾಕಿ ಅಂತ ಯಾವಾಗಲೂ ಕೂಡ ಬರುತ್ತೆ ಅಂತಲೇ ಹೇಳ್ತಾರೆ. ಬಟ್ ಅವ್ರೇನೋ ಒಂದು ಅನಾಲಿಸಿಸ್ ಮಾಡಿ ಹೇಳಿರ್ತಾರೆ.
ಗೊತ್ತಿಲ್ಲ ಏನಾಗುತ್ತೆ ಅಂತಂದು. ಸೊ ಹಂಗಾಗಿ ನಾವು ಸ್ವಲ್ಪ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನಾವು ಕೂಡ ಸ್ವಲ್ಪ ಅನಾಲಿಸಿಸ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳೋ ಒಂಥರ ಇರಬೇಕು. ಸುಮ್ಮನೆ ಅವ್ರನ್ನ ಕೇಳಿ ಹಾಕೋದು ಇವ್ರನ್ನ ಕೇಳಿ ಹಾಕೋದು ಅನ್ನೋದಕ್ಕಿಂತ ಮಾರುಕಟ್ಟೆದು ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ವ್ಯವಹಾರ ಗೊತ್ತಿದ್ರೆ ಮಾತ್ರನೇ ನಾವು ಬೆಳೆದಿರೋ ಬೆಳೆಗೆ ಒಳ್ಳೆಯ ಬೆಲೆ ಸಿಗಕ್ಕಾಗೋದು. ರೈತನ ಮಗಳಾಗಿ ನಮ್ಮ ಒಂದು ತಂದೆಯವರು ಪ್ರತಿ ವರ್ಷ ಟೊಮೊಟೊ ಹಾಕ್ತಾರೆ. ಸೊ ಆ ಒಂದು ಅನುಭವದಿಂದ ನಾನು ಹೇಳ್ತಾ ಇರೋದು ಏನಂದ್ರೆ, ಡಿಸೆಂಬರಿಂದ ಜನವರಿ ಏನಿದೆಯಲ್ಲ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಬೆಲೆ ತುಂಬಾನೇ ಕಡಿಮೆ ಇರುತ್ತೆ. ಎಸ್ಪೆಷಲಿ ಟೊಮೊಟೊ ಯಾವಾಗ್ಲೂ ಕಡಿಮೆ ಇರುತ್ತೆ. ಅಲ್ಲಿ ಯಾವುದೋ ಒಂದೊಂದು ತರಕಾರಿಗಳ ರೇಟು ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಈ ಕ್ಯಾಪ್ಸಿಕಮ್ ಇರ್ಬೋದು, ಈ ತರ ಕೆಲವೊಂದು ತರಕಾರಿಗಳ ಬೆಲೆ ಮಾತ್ರ ಜಾಸ್ತಿ ಇರುತ್ತೆ. ಇನ್ನು ಉಳಿದಂತೆ ಎಲ್ಲಾ ತರಕಾರಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಸೊ ಬೇರೆ ತರಕಾರಿಗಳನ್ನ ಕಂಪೇರ್ ಮಾಡಿದ್ರೆ ಟೊಮೊಟೊದ ಬೆಲೆ ರೇಟೇ ಡಿಫ್ರೆಂಟು. ಯಾಕೆಂದ್ರೆ ಅದು ಹೆಂಗೆ ಅಂದ್ರೆ ಒಮ್ಮೆಲೆ ಸಡನ್ನಾಗಿ ಕೆಳಗಡೆ ಇಳಿದ್ಬಿಡುತ್ತೆ ರೇಟ್ ಒಂದ್ಸಲ ಡೌನ್ ಆಯ್ತು ಅಂತ ಅಂದ್ರೆ 2-3 ತಿಂಗಳು ಎದ್ದೇಳೋದೇ ಇಲ್ಲ. ಆ ತರ ಒಂಥರ ಏನಾದ್ರೂ ಒಂದು ಎಫೆಕ್ಟ್ ಆಗ್ಬೇಕು ಅಂದ್ರೆ ಯುದ್ಧ ಆಗ್ಬೇಕು ಅಥವಾ ಏನೋ ಒಂದು ರಫ್ತಾಗ್ದಿರೋದು ಏನೋ ಒಂದು ಪ್ರಾಬ್ಲಮ್ ಆಗ್ಬೇಕು. ಈ ತರ ಆದಾಗ ಮಾತ್ರ ಸಿಚುವೇಶನ್ಗೆ ತಕ್ಕಂಗೆ ಅದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಟೊಮೊಟೊ. ಸೊ ಒಂದ್ಸಲ ರೇಟ್ ಕಮ್ಮಿ ಆಯಿತು ಅಂದ್ರೆ ಹತ್ತತ್ರ 1 ತಿಂಗಳು 2 ತಿಂಗಳು ರೇಟ್ ಜಾಸ್ತಿನೇ ಆಗೋದಿಲ್ಲ. ಸೊ ರೈತರು ನಲುಗಾಡಿ ಹೋಗ್ಬಿಡ್ತಾರೆ, ಬೆಳೆದಿರುವಂತಹ ರೈತರು. ಸೊ ಹಂಗಾಗಿ ಆಲ್ಮೋಸ್ಟ್ ಡಿಸೆಂಬರ್ ಮತ್ತು ಜನವರಿಯಲ್ಲಿ ತುಂಬಾನೇ ರೇಟ್ ಕಮ್ಮಿ ಇರುತ್ತೆ. ಹಂಗಾಗಿ ಆಲ್ಮೋಸ್ಟ್ ರೈತರು ಸ್ವಲ್ಪ ಡಿಸೆಂಬರು ಮತ್ತು ಜನವರಿಲಿ ಬರದೇ ಇರೋ ಹಾಗೆ ಟೊಮೊಟೊನ ನೋಡ್ಕೊಳ್ಳಿ. ಮೇನ್ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸೀಸನ್ ಯಾವುದಪ್ಪ ಟೊಮೊಟೊ ಬೆಳೆಯೋಕ್ಕೆ ಅಂತ ಅಂದರೆ ಮಳೆಗಾಲದ ಸೀಸನ್ನು. ಮಳೆಗಾಲದಲ್ಲಿ ನೀವು ಟೊಮೊಟೊ ಹಾಕಿದ್ರೆ ತೀರಾ ಕಡಿಮೆನೇ ಇರೋಲ್ಲ, ಹಂಗಂತ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತನಲ್ಲ. ಒಂದು ಮೀಡಿಯಮ್ ಅಂತೂ ಅಟ್ಲೀಸ್ಟ್ 300 ರೂಪಾಯಿ 350 ರೂಪಾಯಿ ಬಾಕ್ಸ್ ಅಂತೂ ನಿಮಗೆ ಮೋಸನೇ ಇಲ್ಲ. ಸೊ ಅಷ್ಟಂತೂ ಸಿಗುತ್ತೆ ನೀವು ಮಳೆಗಾಲದಲ್ಲಿ ಟೊಮೊಟೊ ಹಾಕಿದ್ರಿ ಅಂದರೆ. ಸೊ ಇನ್ನೊಂದು ತುಂಬ ಸೂಕ್ಷ್ಮ ಆಗಿರುವಂಥ ಒಂದು ವಿಷಯನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನು ಅಂತಂದರೆ, ಈ ಆಂಧ್ರ ಮತ್ತು ತಮಿಳ್ನಾಡೋರು ಜಾಸ್ತಿನ ಟೊಮೊಟೊ ಹಾಕೋದು ಯಾವಾಗ ಅಂತ ಅಂದ್ರೆ, ಈಗ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಈ 3 ಕಡೆಯಿಂದನೂ ಕೂಡ ಕೋಲಾರ ಮಾರ್ಕೆಟ್ಗೆ ಟೊಮೊಟೊ ಬರುತ್ತೆ. ಅಲ್ಲಿ ಬೆಳೆದಂತ ಎಲ್ಲಾ ರೈತರು ತಗೊಂಡ್ಬಂದು ಕೋಲಾರ ಮಾರ್ಕೆಟ್ಗೆ ಹಾಕ್ತಾರೆ. ಸೊ ಒಮ್ಮೆಲೆ ಬಲ್ಕ್ ಆಗಿ ಟೊಮೊಟೊ ಬಂದಾಗ ಏನಾಗುತ್ತೆ ಅಂದ್ರೆ, ಆಟೋಮೆಟಿಕ್ ಆಗಿ ಟೊಮೊಟೊ ರೇಟು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೀಸನ್ ವೈಸು ಆಗ್ತಾ ಹೋಗೋದ್ರಿಂದ, ಇನ್ನೊಂದು ಆಂಧ್ರ ಮತ್ತೆ ತಮಿಳ್ನಾಡಲ್ಲಿ ಅವ್ರು ಆಲ್ಮೋಸ್ಟ್ ಜನವರಿಲಿ ನಾಟಿ ಜಾಸ್ತಿ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಕ್ಲೈಮೇಟ್ ಚೆನ್ನಾಗಿರುತ್ತೆ, ಅಂದ್ರೆ ಕೂಲ್ ಆಗಿರುತ್ತೆ, ಅವರಿಗೆ ಟೊಮೊಟೊ ನಾಟಿ ಮಾಡಲಿಕ್ಕೆ ಸಹಾಯನೂ ಆಗುತ್ತೆ. ಬಟ್ ನಮಗೆ ಜನವರಿಲಿ ಆಲ್ಮೋಸ್ಟ್ ಸ್ವಲ್ಪ ಹೀಟ್ ವೆದರ್ ಇರುತ್ತೆ, ಹಾಗಾಗಿ ನಾವು ಹಾಕಕ್ಕೆ ಹೋಗಲ್ಲ. ಸೊ ಜನವರಿಲಿ ಅವ್ರು ಹಾಕೋದ್ರಿಂದ ಸೊ ಮಾರ್ಚಲ್ಲಿ ಆಲ್ಮೋಸ್ಟ್ ಮಾರ್ಚ್ ಎಂಡ್ ಹಂಗೆ ಅವ್ರಿಗೆ ಬರುತ್ತೆ, ಟೊಮೊಟೊ ಬರುತ್ತೆ, ಅಲ್ಲಿಂದ ಮಾರ್ಕೆಟಿಗೆ ತರ್ತಾರೆ. ಅಕಸ್ಮಾತ್ ಅವ್ರು ಹಾಕಿದ ಟೈಮಿಗೆ ನಾವು ಹಾಕಿದ್ವಿ ಅಂತ ಅಂದರೆ, ನಮ್ಮದು ಟೊಮೊಟೊ ಹೋಯ್ತು ಅಂದರೆ ನಮ್ಮ ಟೊಮೊಟೊಗೆ ರೇಟ್ ಸಿಗಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ನಾವು ಕರ್ನಾಟಕದವರು ಮಾರ್ಚಲ್ಲಿ ನಾಟಿ ಮಾಡ್ತೀವಿ. ಮಾರ್ಚಲ್ಲಿ ನಾಟಿ ಮಾಡಿದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಮಾರ್ಕೆಟಿಗೆ ತೊಗೊಂಬರಂಗಾಗುತ್ತೆ. ನಮಗೆ ಮೇ, ಜೂನ್ ತಿಂಗಳಲ್ಲಿ ಒಳ್ಳೆ ರೇಟ್ ಇರುತ್ತೆ. ಅವ್ರಿಗೆ ಕ್ಲೈಮೇಟ್ ಚೆನ್ನಾಗಿರಲ್ಲ, ಅವ್ರಿಗೆ ತುಂಬ ಬಿಸಿಲಿರುತ್ತೆ. ಸೊ ಹಂಗಾಗಿ ಈ ಥರ ಕ್ಲೈಮೇಟ್ ವೈಸ್ ನಾವು ಆಗ್ತಾ ಹೋದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ಹಂಗೇನಾದ್ರೂ ಅವ್ರು ಬೆಳೀತಿಲ್ಲ ಅಂತ ಗೊತ್ತಾದಾಗ ನಾವು ನಮ್ಮ ಕರ್ನಾಟಕದಿಂದ ಟೊಮೊಟೊವನ್ನ ತಮಿಳ್ನಾಡಿಗೆ ಅಥವಾ ಆಂಧ್ರಗೂ ಕೂಡ ತಗೊಂಡು ಹೋಗ್ಬೋದು. ಅಲ್ಲಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಯಾರು ಬೆಳೆದೇ ಇರಲ್ಲ ಅಲ್ವಾ. ಸೊ ಬರೀ ಕೋಲಾರ ಮಾರ್ಕೆಟ್ಗೆ ಅಂತ ಅಲ್ಲ, ನೀವು ಆ ಮಾರ್ಕೆಟಿಗೆ ಹೋದ್ರಿ ಅಂದ್ರೂ ಕೂಡ ನಿಮಗೆ ಒಳ್ಳೆ ರೇಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅವರು ಜನವರಿಲಿ ಬೆಳೀತಾರೆ. ಸೊ ಮಾರ್ಚ್ಗೆ ಮುಗಿದೋಗಿರುತ್ತೆ, ಏಪ್ರಿಲ್ ತಿಂಗಳಿಗೆ ಮುಗಿದೋಗಿರುತ್ತೆ. ಸೊ ನಾವು ಮಾರ್ಚಲ್ಲಿ ನಾಟಿ ಮಾಡಿರ್ತೀವಿ, ಏಪ್ರಿಲ್, ಮೇ ತಿಂಗಳಲ್ಲಿ ಮೇ ಅಥವಾ ಜೂನಲ್ಲಿ ಬರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಸೊ ನಾವು ಅಲ್ಲಿ ಇಲ್ಲದೆ ಇರುವಂಥ ಟೈಮಲ್ಲಿ ನಾವು ಅವರಿಗೆ ತಗೊಂಡೋದ್ರೆ ಸೊ ನಮ್ಮ ಒಂದು ಟೊಮೊಟೊಗೆ ಒಳ್ಳೆ ಬೆಲೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಕರ್ನಾಟಕದಲ್ಲಿ ಒಳ್ಳೆ ಸೀಸನ್ ಟೊಮೊಟೊ ಹಾಕೋಕ್ಕೆ ಅಂತ ಕೇಳಿದರೆ ಮಾರ್ಚಿಂದ ಏಪ್ರಿಲ್ ತಿಂಗಳು, ಈ ತಿಂಗಳು ಒಳ್ಳೆ ಸೀಸನ್ನು. 1000 ರೂಪಾಯಿ ಬಾಕ್ಸ್ ತನಕ ಸಿಗ್ತವೆ ಅಂತ ನಾನು ಹೇಳೋಕ್ಕಾಗಲ್ಲ. 400-500 ರೂಪಾಯಿಗಂತೂ ಮೋಸ ಇಲ್ಲ, ಆರಾಮಾಗಿ ಸಿಗುತ್ತೆ. ಸೊ ಮಾಡಿದ ಖರ್ಚೆಲ್ಲ ತೆಗೆದು ಒಂದಿಷ್ಟು ದುಡ್ಡಂತೂ ಉಳಿಯುತ್ತೆ. ಸೊ ಹಂಗಾಗಿ ಒಳ್ಳೆ ಸೀಸನ್ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಒಳ್ಳೆ ತಿಂಗಳು ಟೊಮೊಟೊ ನಾಟಿ ಮಾಡಲಿಕ್ಕೆ.
ಈಗ ನಮ್ಮ ಹತ್ರ 2 ಎಕರೆ ಹೊಲ ಇರುತ್ತೆ ಅಂದ್ಕೊಳ್ಳಿ. ಸೊ ಅಟ್ ಎ ಟೈಮ್ 2 ಎಕರೆನೂ ಟೊಮೊಟೊ ಹಾಕೋ ಬದಲಿ ಬ್ಯಾಚ್ ವೈಸ್ ಮಾಡ್ಕೋಬೇಕು. ಈಗ ನಾನು ಹೇಳಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಒಳ್ಳೆ ಸೂಕ್ತವಾದ ಸಮಯ ಟೊಮೊಟೊ ನಾಟಿ ಮಾಡಲಿಕ್ಕೆ ಅಂತಂದು. ಈಗ ನಾನು ಮಾರ್ಚ್ ತಿಂಗಳು 1 ಎಕರೆ ಹಾಕ್ಬಿಟ್ಟು ಏಪ್ರಿಲ್ 1 ತಿಂಗಳು ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಇನ್ನೊಂದು ಎಕರೆ ನಾಟಿ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಮೇ ಜೂನ್ ಹಂಗೆ ಮತ್ತೆ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇವೆರಡು ಬ್ಯಾಚ್ ಮಾಡ್ಕೊಂಡ್ಬಿಟ್ಟು ನೀವು ದುಡ್ಡನ್ನ ಗಳಿಸ್ಬೋದು. ಇಲ್ಲಿ ಈ 1 ಎಕರೆಯಲ್ಲಿ ನಿಮಗೆ ಸಿಗ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಈ 1 ಎಕರೆಲ್ಲಾದರೂ ಸಿಗುತ್ತೆ. ಸೊ ಬ್ಯಾಚ್ ವೈಸ್ ನಾಟಿ ಮಾಡೋದ್ರಿಂದ ಟೊಮೊಟೊಲಿ ದುಡ್ಡನ್ನ ಗಳಿಸ್ಬೋದು. ಸೊ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಕಳೆದ ಲಾಸ್ಟ್ ನವೆಂಬರ್ ತನಕನೂ ತುಂಬಾನೇ ರೇಟ್ ಇತ್ತು. ಲಾಸ್ಟ್ ಕಳೆದ ಹೋದ ವರ್ಷ ಅಂದ್ರೆ 2025ರಲ್ಲಿ ಕಳೆದ ಡಿಸೆಂಬರ್ ಏನು ಹೋಯ್ತಲ್ಲ, ನವೆಂಬರ್ ತನಕನೂ ಒಳ್ಳೆ ರೇಟ್ ಇತ್ತು ಟೊಮೊಟೊ. ಸೊ ಯಾಕೆ ಅಂದ್ರೆ ಅವಾಗ ವ್ಯವಹಾರ ಚೆನ್ನಾಗಿ ನಡೀತಾ ಇತ್ತು, ಎಕ್ಸ್ಪೋರ್ಟ್ ಚೆನ್ನಾಗಿ ಆಗ್ತಾ ಇತ್ತು, ಬೇಡಿಕೆನೂ ಕೂಡ ಹಾಗೆ ಇತ್ತು, ವ್ಯವಹಾರ ಕೂಡ ಚೆನ್ನಾಗಿ ಆಗ್ತಾ ಇತ್ತು, ಹಂಗಾಗಿ ರೇಟ್ ಇತ್ತು. ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡಿದ್ರೆ ಟೊಮೆಟೊ ಬೆಳೀರಿ, ಬಟ್ ಬ್ಯಾಚ್ ವೈಸ್ ಬೆಳೆದ್ರೆ ತುಂಬ ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಟೊಮೊಟೊ ಹಾಕೋರು ಇದೊಂದು ವಿಷಯ, ಕೆಲವೊಂದು ವಿಷಯ ಏನು ಹೇಳಿದ್ನಲ್ಲ, ಈ ಒಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ. ಟೊಮೊಟೊನ ಬ್ಯಾಚ್ ವೈಸ್ ಬೆಳೆದು ದುಡ್ಡನ್ನ ಗಳಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಟೊಮೊಟೊ ಬೆಲೆ ಸಡನ್ನಾಗಿ ರೇಟ್ ಆಗೋಕ್ಕೆ ಕಾರಣ, ಮತ್ತು ಟೊಮೊಟೊನ ಯಾವ ಟೈಮಲ್ಲಿ ಬೆಳೆದ್ರೆ ಒಳ್ಳೆಯದು, ಆಮೇಲೆ ಟೊಮೊಟೊನ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಅನಾಲಿಸಿಸ್ ಮಾಡಬೇಕು ಅನ್ನೋ ಒಂದು ಸಣ್ಣ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಮ್ಮ ರೈತರಿಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಯಾರು ಬೆಳೆಯೋಕ್ಕೆ ಇಷ್ಟಪಡ್ತಾರಲ್ಲ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.